ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಗಳಿಗೆ ನಿಮ್ಮೆಲ್ಲರ ರೆಸ್ಪಾನ್ಸ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಕಮೆಂಟ್ಸ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನಿಮಗೆ ನನ್ನ ವೀಡಿಯೋಸ್ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಅಥವಾ ನಿಮಗೇನಾದರೂ ನನ್ನ ಕಡೆಯಿಂದ ಸೊಲ್ಯೂಷನ್ ಬೇಕು ಅಂತಂದರೆ ಕಮೆಂಟ್ಸ್ ಮೂಲಕ ನೀವು ನನಗೆ ತಿಳಿಸಿದರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಕಮೆಂಟ್ಸ್ನ ಕೇಳ್ತಾ ಇರ್ತೀನಿ. ಬಟ್ ಹಾಗೆಯೇ ನೀವು ಕೂಡ ಕಮೆಂಟ್ಸಲ್ಲಿ ನಿಮ್ಮ ಕ್ವಶನನ್ನು ಕೇಳಿದ್ದೀರಾ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಸೊ ಇವತ್ತು ಎಲ್ಲ ಕಮೆಂಟ್ಸ್ಗೂ ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಸೊ ನಾನು ಎಲ್ಲ ಕ್ವಶನ್ಗೂ ಇವತ್ತು ಆನ್ಸರ್ ಮಾಡ್ತೀನಿ. ಇದರಲ್ಲಿ ಕ್ವಶನ್ಸ್ಗಷ್ಟೇ ಅಲ್ಲ, ಅಪ್ರಿಷಿಯೇಷನ್ ವಿಡಿಯೋ ಕಮೆಂಟ್ಸ್ ಕೂಡ ಬಂದಿದೆ. ಸೊ ಅವುಗಳಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಬ್ಬರು ಕ್ವಶನ್ ಕೇಳಿದ್ದಾರೆ, ನಾನು ಒಂದು ಟ್ರೆಟನಿನ್ ಕ್ರೀಮ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಇವರು ಕಮೆಂಟ್ ಕೇಳಿದ್ದಾರೆ, ಮ್ಯಾಮ್ ನಿಜವಾಗ್ಲೂ ಹೋಗುತ್ತಾ ಪಿಂಪಲ್ಸ್? ಜಾಸ್ತಿ ಇದೆ ಪಿಗ್ಮೆಂಟೇಷನ್, ಡಾಕ್ಟ್ರಿಗೆ ತೋರಿಸಿದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಟ್ರೆಟನಿನ್ ಕ್ರೀಮ್ ಹಚ್ಚಿದ್ರೆ ಪಿಂಪಲ್ ಹೋಗುತ್ತಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನನ್ನ ಸ್ಕಿನ್ ಏನಿತ್ತು ಅಲ್ವಾ, ಅದ್ರದ್ದು ಫೋಟೋ ಅಥವಾ ವಿಡಿಯೋ ನಾನು ಮೆನ್ಷನ್ ಮಾಡ್ತೀನಿ. ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಮುಂಚೆ ನನ್ನ ಸ್ಕಿನ್ ಹೀಗಿತ್ತು ಅಂತ. ಆಲ್ಮೋಸ್ಟ್ ನಾನು ಟ್ರೆಟನಿನ್ ಕ್ರೀಮ್ ಯೂಸ್ ಮಾಡೋಕ್ಕೆ ಇವಾಗ 1 ಇಯರ್ ಆಯಿತು. 1 ಇಯರ್ ಹತ್ರ ಆಗಿದೆ, ಲೈಕ್ 11 ಮಂತ್ಸ್ ಅಂತ ಆಗಿದೆ ಖಂಡಿತ. ಸೊ ಈ 1 ಇಯರಲ್ಲಿ ಈ ಟ್ರೆಟನಿನ್ ಕ್ರೀಮ್ ನನ್ನ ಸ್ಕಿನ್ನನ್ನು ಇಷ್ಟು ಕ್ಯೂರ್ ಮಾಡಿದೆ. ಬಟ್ ಸ್ಟಿಲ್ ನನಗೆ ಅಲ್ಲಲ್ಲಿ ಪಿಂಪಲ್ ಇದ್ದೇ ಇದೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಯಾವುದೇ ಒಂದು ಕ್ರೀಮ್ 100% ಕ್ಯೂರ್ ಆಗುತ್ತೆ ಅಂತ ನಮಗೆ ಡರ್ಮಟಾಲಜಿಸ್ಟೇ ಹೇಳಲ್ಲ. ಬಿಕಾಸ್ ಸೇಮ್ ಕ್ವಶನ್ ನಾನು ಕೂಡ ಕೇಳಿದ್ದೆ ನಮ್ಮ ಡರ್ಮಟಾಲಜಿಸ್ಟ್ನ, ಲೈಕ್ 100% ಇದು ಕ್ಯೂರ್ ಆಗುತ್ತಾ ಅಂತ. ಬಟ್ ಅವರು ಕೂಡ ಏನು ಹೇಳ್ತಾರೆ ಅಂದರೆ, ಯಾವುದೂ 100% ಕ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್, 90% ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಅಂತ. ಸೊ ಹಾಗೆಯೇ ಪ್ರತಿಯೊಂದು ಕ್ರೀಮ್ ಅಷ್ಟೇ, ನಾನು ತೋರಿಸಿರುವ ವಿಡಿಯೋದಲ್ಲಿ ತೋರಿಸುವಂಥ ಪ್ರತಿಯೊಂದು ಕ್ರೀಮು ಕೂಡ ಅಷ್ಟೇ 100% ಕ್ಯೂರ್ ಆಗುತ್ತೆ ಅಂತ ನಾನು ಕೂಡ ಹೇಳೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ನಾಟ್ ಎ ಡರ್ಮಟಾಲಜಿಸ್ಟ್. ಬಟ್ ನಾನು ಟ್ರೆಟನಿನ್ ಕ್ರೀಮ್ ನಿಮಗೆಲ್ಲರಿಗೂ ತೋರಿಸೋ ಉದ್ದೇಶ ಒಂದೇ, ನಂತರ ಪಿಂಪಲ್ ಆಗಿ ಸಫರ್ ಪಡ್ತಿರೋ ನಿಮ್ಮೆಲ್ಲರಿಗೆ ಯಾವುದೋ ಒಂದು ಯಾವ್ದು ಬೇಕಂದರೆ, ಲೈಕ್ ಏನೇನೋ ತೋರಿಸ್ತಿರ್ತಾರೆ ಅವೆಲ್ಲನೂ ಟ್ರೈ ಮಾಡೋ ಬದಲು ಸೊ ಟ್ರೆಟನಿನ್ ಕ್ರೀಮು ಕೂಡ ಇದು ನಮಗೆ ಕ್ಯೂರ್ ಆಗುತ್ತೆ. ಇದನ್ನು ಆಲ್ಮೋಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಇದ್ರ ಬೆನಿಫಿಟ್ಸ್ ಎಲ್ಲ ಕೂಡ. ಸೊ ಇದು ಏನು ಅಂತಂದರೆ, ಪಿಂಪಲನ್ನು ಕ್ಯೂರ್ ಮಾಡುತ್ತೆ. ಲೈಕ್ ಪಸ್ ಪಿಂಪಲ್ ಅವೇನಿದ್ರು ಕೂಡ ಅದು ಕ್ಯೂರ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ, ಆಯಿತಾ. ಸೊ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಪಿಂಪಲ್ ಕೂಡ ಕ್ಯೂರ್ ಆಗುತ್ತೆ. ನಾನು ಹೇಳಲ್ಲ 100% ಎಲ್ಲ ಕ್ಯೂರ್ ಆಗಿಬಿಡುತ್ತೆ, 100% ಚಕ ಪಳ ಅಂತ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ಅಂತ. ಬಟ್ ಖಂಡಿತ ಸ್ಕಿನ್ ಅಂತೂ ಕ್ಯೂರ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇದನ್ನು ಯೂಸ್ ಮಾಡೋ ಮೆಥಡ್ ಕೂಡ ನಾನು ಹೇಳ್ಕೊಟ್ಟಿದ್ದೆ. ಲೈಕ್ ಬೆಳಿಗ್ಗೆ ಮಧ್ಯಾಹ್ನ ಟೈಮಲ್ಲೆಲ್ಲ ಯೂಸ್ ಮಾಡೋಂಗಿಲ್ಲ, ಇದನ್ನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಹಾಗೆಯೇ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ ಖಂಡಿತ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಡ್ರೈ ಔಟ್ ಮಾಡುತ್ತೆ. ನಿಮಗೆ ಡರ್ಮಟಾಲಜಿಸ್ಟ್ ಯಾರಾದರೂ ರೆಕಮೆಂಡ್ ಮಾಡಿರೋ ಮಾಯಿಶ್ಚರೈಸರ್ ಇದ್ದರೆ ಅದನ್ನು ಯೂಸ್ ಮಾಡಿ. ಇಲ್ಲಾಂತಂದರೆ ಸ್ಕಿನ್ಗೆ ನಿಮಗೆ ಇಲ್ಲಿವರೆಗೂ ನೀವು ಯೂಸ್ ಮಾಡ್ತಿರೋ ಮಾಯಿಶ್ಚರೈಸರ್ ಯಾವ್ದು ನಿಮಗೆ ಬೆಸ್ಟ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡಬಹುದು. ಇಫ್ ಇನ್ ಕೇಸ್ ನಿಮಗೆ ಕ್ಯೂರ್ ಆಗಿಲ್ಲ ಅಂತಂದರೆ ಒಂದ್ಸರಿ ಡರ್ಮಟಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಿಕೊಂಡು ಅಲ್ಲಿ ನೀವು ಪರಿಹಾರನ ತಗೋಬೋದು. ಇನ್ನೊಂದು ಕ್ವಶನ್ ಅವರಿಗೆ ಕೇಳಿದ್ದಾರೆ, ಮ್ಯಾಮ್ ಆಯಿಲಿ ಸ್ಕಿನ್ ಪಿಂಪಲ್ ಜಾಸ್ತಿ ಆಗಿದೆ ಮತ್ತು ಪಿಗ್ಮೆಂಟೇಷನ್ ಇದೆ, ಡಾಕ್ಟರ್ ಹತ್ರ ತೋರಿಸಿದರೆ ಪಿಗ್ಮೆಂಟೇಷನ್ಗೆ, ಆದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಹೇಳಿದ್ನಲ್ವಾ, ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು, ಇಬ್ಬರೂ ಕೂಡ ಟ್ರೆಟನಿನ್ ಕ್ರೀಮನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದ ಹಾಗೆ ಮಾಯಿಶ್ಚರೈಸರ್ ಏನು ಯೂಸ್ ಮಾಡ್ತೀವಲ್ವ, ಅದು ನೀವು ಒಂದು ಆಯಿಲಿ ಸ್ಕಿನ್ ಅವರಿಗೆ ಒಂಥರ ಮಾಯಿಶ್ಚರೈಸರ್ ಇರುತ್ತೆ ಆ್ಯಂಡ್ ಡ್ರೈ ಸ್ಕಿನ್ ಅವರಿಗೆ ಇನ್ನೊಂಥರ ಮಾಯಿಶ್ಚರೈಸರ್ ಇರುತ್ತೆ. ಲೈಕ್ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಯೂಸ್ ಮಾಡಿ. ಆ್ಯಂಡ್ ಟ್ರೆಟನಿನ್ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ. ಬೇಕಿದ್ರೆ ನೀವು 1 ಮಂತ್ವರೆಗೂ ಟ್ರೈ ಮಾಡಿ, ನಿಮ್ಗೆ ಏನೂ ಎಫೆಕ್ಟು ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸಿಸ್ಟರ್ ಪಿಗ್ಮೆಂಟೇಷನ್ ಇತ್ತು ಅಂತ ಡಾಕ್ಟರ್ ಹತ್ರ ತೋರಿಸ್ದೆ, ಬಟ್ ಏನೂ ಪ್ರಯೋಜನ ಇಲ್ಲ. ಇವಾಗ ಮುಖ
ತುಂಬ ಆಗಿದೆ ಅಂತ ಹೇಳಿದ್ದಾರೆ. ಸೊ ಪಿಗ್ಮೆಂಟೇಷನ್ ತುಂಬ ಆಗಿದೆ ಅಂತ ಹೇಳಿದ್ದಾರೆ. ಸೊ ಪಿಗ್ಮೆಂಟೇಷನ್ ಇನ್ ದ ಸೆನ್ಸ್ ಕಂಪ್ಲೀಟಾಗಿ ನಮಗೆ ಈ ಮಾರ್ಕ್ಸ್ ಪಿಗ್ಮೆಂಟೇಷನ್ ಎಲ್ಲ ಒಂದೇ ಅಂದ್ಕೊಂಡ್ಬಿಡ್ತಾರೆ ಒಬ್ಬೊಬ್ರು. ಅಲ್ಲ, ಸ್ಕಾರ್ಫ್ ಬೇರೆ ಪಿಗ್ಮೆಂಟೇಷನ್ ಬೇರೆ. ಪಿಗ್ಮೆಂಟೇಷನ್ ಅಂತಂದರೆ ಒಂಥರ ಕಪ್ ಮ್ಯಾಚಿಂಗ್ ರೌಂಡ್ ಇಲ್ಲಿ ಎಲ್ಲ ಆಗುತ್ತೆ. ಅದು ಲೈಕ್ ಕೆಲವೊಬ್ಬರು ಡೆಲಿವರಿ ಆದಮೇಲೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಪೇರೆಂಟೆಲ್ಲ ಲೈಕ್ ಪೇರೆಂಟ್ಸ್ಗೆ ಇದ್ದರೆ ಅದು ನಮಗೆ ಬರುವಂಥ ಚಾನ್ಸಸ್ ಇರುತ್ತೆ, ಜೆನೆಟಿಕ್ ಅಂತೀವಲ್ಲ. ಸೊ ಆ ಥರ. ಇನ್ನೊಂದು ಏನು ಅಂತಂದರೆ ಲೈಕ್ ಹಾಗೆ ಹೇಳಿದಾಗೆ ಡೆಲಿವರಿ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಿಗ್ಮೆಂಟೇಷನ್ ಕ್ರಮೇಣ ಕಡಿಮೆ ಆಗೋಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೆ, ಅದನ್ನು ನೀವು ರೆಗ್ಯುಲರಾಗಿ ಟ್ರೈ ಮಾಡ್ಬೋದು. ಅಂದರೆ ಒಂದೇ ದಿನದಲ್ಲಿ ಒಂದೇ ಮಂತಲ್ಲಿ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಂದು ಕೂಡ ಟೈಮ್ ತೊಗೊಳುತ್ತೆ. ಸೊ ಅದು ಪ್ರಕಾರ ನೀವು ಆ ವಿಡಿಯೋನ ಟ್ರೈ ಮಾಡಿ. ಸೊ 1 ಮಂತ್ವರೆಗೂ ಟ್ರೈ ಮಾಡಿ ನೋಡಿ. ನಿಮ್ಗೊಂಚೂರಾದರೂ ರಿಸಲ್ಟ್ ಚೆನ್ನಾಗಿ ಅನಿಸಿದರೆ ಅದನ್ನು ಕಂಟಿನ್ಯೂ ಮಾಡಿ. ಇಲ್ಲ ಅಂತಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ರೆಡ್ ದಾಲಿಂದ ಪೌಡರ್ ಮಾಡಿ ತೋರಿಸಿದ್ದೆ. ಲೈಕ್ ಅದು ಫೇಸ್ ವಾಶ್ ಥರ ಕೂಡ ಯೂಸ್ ಮಾಡ್ಬೋದು, ಹಾಗೆಯೇ ಸ್ಕ್ರಬ್ ಥರ ಕೂಡ ಅದು ವರ್ಕ್ ಆಗುತ್ತೆ ಅಂತ. ಆ ಪೌಡರ್ ಈ ವಿಡಿಯೋ ಇದೆಯಲ್ವ, ಅದ್ರ ಕೆಳಗಡೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಪಿಂಪಲ್ ಆ್ಯಂಡ್ ಮಾರ್ಕ್ಸ್ ಹೋಗುತ್ತಾ ಈ ಪೌಡರ್ ಯೂಸ್ ಮಾಡಿದ್ರೆ? ನಾನು ಯೂಸ್ ಮಾಡ್ತಿದ್ದೀನಿ, 1 ವೀಕ್ ಆಯಿತು, ಅದಕ್ಕೆ ಕೇಳ್ತಿದ್ದೀನಿ ಅಂತ. ಸೊ ನಿಮ್ಮದು ಡ್ರೈ ಸ್ಕಿನ್ ಆದರೆ ಈ ಪೌಡರನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಲೈಟಾಗಿ ಯೂಸ್ ಮಾಡಿ. ಬಿಕಾಸ್ ಇದು ಸ್ಕಿನ್ನನ್ನು ಒಂಚೂರು ಡ್ರೈ ಔಟ್ ಮಾಡುತ್ತೆ. ಹಾಗಂತೇಳಿ ಫುಲ್ ಸ್ಕಿನ್ನೆಲ್ಲ ಡ್ರೈ ಔಟ್ ಮಾಡುತ್ತೆ ಅಂತ ಹೇಳಲ್ಲ. ನಾವು ಯೂಸ್ ಮಾಡೋ ಫೇಸ್ ವಾಶ್ಗಳಿಗೆ ಕಂಪೇರ್ ಮಾಡಿದರೆ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಪೌಡರ್ ತುಂಬಾ ಒಳ್ಳೆಯದು ಆಯಿತಾ. ಇದನ್ನು ನೀವು ಖಂಡಿತ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರಲ್ಲ. ಬಟ್ ಮೇನ್ ಥಿಂಗ್ ಏನಂತಂದರೆ, ನಾವು ಆ ಪೌಡರ್ ಏನು ಮಾಡಿಸಿರ್ತೀವಲ್ವ, ರೆಡ್ ದಾಲ್ ಪೌಡರು ತುಂಬ ಫೈನಾಗಿರಬೇಕು. ಲೈಕ್ ತುಂಬ ಸಾಫ್ಟಾಗಿ ಮಾಡಿಸಿ. ಅಂದರೆ ನಾವು ಮಿಕ್ಸಿಗೆ ಹಾಕಿದರೆ ಅದು ಫೈನ್ ಪೌಡರ್ ಆಗಲ್ಲ ಅಂತಂದರೆ ನಾವು ಗಿರಣಿ ಇರುತ್ತಲ್ವ, ಲೈಕ್ ಹಿಟ್ಟಿನ ಗಿರಣಿಯಲ್ಲಿ ನೀವು ಸ್ವಲ್ಪ 1 kg ಅಷ್ಟು ದಾಲ್ ಆದರೆ ಹಿಟ್ಟಿನ ಗಿರಣಿಯಲ್ಲಿ ಪೌಡರ್ ಮಾಡಿ ಕೊಡ್ತಾರೆ. ಸೊ ಅದನ್ನು ನೀವು ಮಾಡಿಕೊಂಡು ಯೂಸ್, ಲೈಕ್ ಆಗಿನ ಕಾಲದಲ್ಲೆಲ್ಲ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ರು. ಸೊ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ರೆಡ್ ದಾಲ್ ಪೌಡರ್ನ ತೋರಿಸಿದ್ದೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಸನ್ಸ್ಕ್ರೀನ್ ವಿಡಿಯೋ ಮಾಡಿದ್ದೆ. ಸೊ ಆ ಸನ್ಸ್ಕ್ರೀನ್ನಲ್ಲಿ ಪಿಂಪಲ್ಸ್ ಆಗಲ್ವಾ ಅಂತ ಕೇಳಿದ್ದಾರೆ ಸೇಮ್ ಪರ್ಸನ್. ಸೊ ಆ ಸನ್ಸ್ಕ್ರೀನು ಏನು ಅಂತಂದರೆ ಅದು ಆಯಿಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದರಲ್ಲಿ ನಾನು ಯಾವುದೇ ಆಯಿಲೆಲ್ಲ ಮಿಕ್ಸ್ ಮಾಡಿಲ್ಲ, ಓನ್ಲಿ ನಾನು ಅಲೋವೆರಾ ಜೆಲ್ ಇವೆಲ್ಲ ಮಿಕ್ಸ್ ಮಾಡಿದ್ದೀನಿ ಆಯಿತಾ. ಸೊ ಇದನ್ನು ಯೂಸ್ ಮಾಡ್ಬೋದು. ನೀವು ಡ್ರೈ ಸ್ಕಿನ್ ಅವರಾದರೆ ಖಂಡಿತ ಯೂಸ್ ಮಾಡ್ಬೋದು, ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಲೈಟಾಗಿ ಯೂಸ್ ಮಾಡಿ ನೋಡಿ. ಫಸ್ಟ್ 1 ಮಂತ್ ನೀವು ಲೈಟಾಗಿ ಯೂಸ್ ಮಾಡಿ ನೋಡ್ಬೋದು. ನಂತರ ಕ್ರಮೇಣ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಸೊ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡಿ ಟ್ರೈ ಮಾಡ್ಬೋದು. ಬಟ್ ಏನು ಅಂತಂದರೆ, ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡ್ರೈ ಸ್ಕಿನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಏನು ಅಂತಂದರೆ, ನಂದು ಆಯಿಲಿ ಸ್ಕಿನ್ ಅಲ್ಲ, ಆದರೂ ತುಂಬ ಪಿಂಪಲ್ ಆಗುತ್ತೆ, ಮಾರ್ಕ್ಸ್ ಆಗುತ್ತೆ, ಮಾಯ್ಶ್ಚರೈಸರ್ ಹಚ್ಚಿದರೆ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ, ಏನು ಮಾಡಬೇಕು ಅಂತ ಕೇಳಿದ್ದೀರಾ. ಸೊ ನಾನು ತೋರಿಸಿರುವಂಥ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ತೋರಿಸಿರ್ತೀನಿ. ಲೈಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ನಾವು ಫೇಸನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ತೋರಿಸಿರ್ತೀನಿ. ಸೊ ಅದೇ ರೀತಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ. ಬಟ್ 100% ಯಾವ ಡರ್ಮಟಾಲಜಿಸ್ಟು ಕೂಡ ಕ್ಯೂರ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ನಿಮ್ಮ ಸ್ಕಿನ್ ಖಂಡಿತ ಕ್ರಮೇಣವಾಗಿ ಕ್ಯೂರ್ ಆಗುತ್ತೆ. ನಾವು ಈ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಲೈಕ್ ತುಂಬಾ ದುಡ್ಡು ಖರ್ಚು ಮಾಡಿ ಫೇಸಿಗೆಲ್ಲ ತೋರಿಸ್ಕೊಂಡು ನಂತರ ತುಂಬಾ ಟ್ರೀಟ್ಮೆಂಟ್ಸ್ ಕೂಡ ಇದ್ದಾವೆ, ಏನೇನೋ ಟ್ರೀಟ್ಮೆಂಟ್ಸ್ ಇದ್ದಾವೆ. ಲೈಕ್ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಅವೆಲ್ಲನೂ ನೀವು ಮಾಡಿಸ್ಕೊಂಡ್ರೆ ಎಷ್ಟೊಂದು ಖರ್ಚಾಗುತ್ತೆ ಅಲ್ವಾ. ನಮಗೆ ದುಡ್ಡು ಖರ್ಚು ಎಷ್ಟೊಂದು ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಮತ್ತೆ ಅದೇ ಥರ ಆಗಲ್ಲ. ಮನೆಯಲ್ಲೇ ನಾವು ಹೇಗೆ ಕ್ಯೂರ್ ಮಾಡ್ಕೋಬೇಕು ಅಂತ ನಾನು ವೀಡಿಯೋಸ್ಗಳಲ್ಲಿ ತೋರಿಸಿರ್ತೀನಿ. ಹೊರಗಡೆ ಪಿಜ್ಜಾ ಬರ್ಗರ್ಗಳನ್ನ ಕಂಟ್ರೋಲ್ ಮಾಡಿ, ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಆಯಿಲ್ ಕಡಿಮೆ ಆಗಿರುವಂಥ ಫುಡ್ಸನ್ನು ತಿನ್ನೋಕ್ಕೆ ಟ್ರೈ ಮಾಡಿ. ಈ ಥರ ಎಲ್ಲ ಮಾಡಿ. ಆ್ಯಂಡ್ ನೀರು ಜಾಸ್ತಿ ಕುಡೀರಿ. ಫೇಸ್ ವಾಶ್ ಜಾಸ್ತಿ ಟೈಮ್ ಮಾಡಿ, ಲೈಕ್ 2-3 ಟೈಮ್ಸ್ ಮಾಡಿ. ಯಾವುದೇ ಲೈಕ್ ಮಾರ್ನಿಂಗ್ ಒಂದ್ಸರಿ ಫೇಸ್ ವಾಶ್ ಹಚ್ಕೊಂಡು ನೀವು ಫೇಸ್ ವಾಶ್ ಮಾಡ್ಕೊಂಬಿಟ್ಟಿರ್ತಲ್ವ, ಪದೇ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಕೂಲ್ ವಾಟ್ರಿಂದ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಇದರಿಂದ ಕೂಡ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ನಾವು ಯಾವ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾವ್ದು ಬೇಕೋ ಅದು ಅಪ್ಲೈ ಮಾಡಿದ್ರೆ ಕೆಲವೊಬ್ಬರಿಗೆ ಇಡ್ಸಲ್ಲ. ನಾನು ಕೂಡ ಒಂದು ಟೈಮಲ್ಲಿ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಸ್ಕಿನ್ನೆಲ್ಲ ಬ್ಲ್ಯಾಕ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ಮೆಡಿಕಲಲ್ಲಿ ತೊಗೊಂಡಿದ್ದೆ, ಸುಮ್ಮನೆ ನಾನಾಗೆ ಹೋಗಿ ಕೇಳಿ ತೊಗೊಂಡಿದ್ದೆ.
ಬಟ್ ಅದೆಲ್ಲ ನಮಗೆ ಇಡ್ಸಲ್ಲ. ಸೊ ನಿಮ್ಗೆ ಬೆಸ್ಟ್ ಮಾಯಿಶ್ಚರೈಸರ್ ಬೇಕು ಅಂತಂದರೆ ನಾನು ಯೂಸ್ ಮಾಡ್ತಿರೋಂಥ ಮಾಯಿಶ್ಚರೈಸರ್ ಬಂದುಬಿಟ್ಟು ಫೇಸ್ ಮಾಯಿಸ್ಟ್ ಅಂತ. ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ, 699 ಸಮಥಿಂಗ್ ಇದೆ. ಬಟ್ ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಾವು ಯೂಸ್ ಮಾಡ್ಬೋದು ಅಂತಂದರೆ ಈ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ನಿಮ್ಮದು ಡ್ರೈ ಸ್ಕಿನ್ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ಕಾಂಬಿನೇಷನ್ ಸ್ಕಿನ್ ಇರ್ಬೋದು, ಎಲ್ಲ ಸ್ಕಿನ್ಗೂ ಸೂಟ್ ಆಗುವಂಥ ಮಾಯಿಶ್ಚರೈಸರ್ ಫೇಸ್ ಮಾಯಿಸ್ಟ್ ಅಂತ ಹೇಳಿಬಿಟ್ಟು ಇದನ್ನು ನೀವು ಯೂಸ್ ಮಾಡ್ಬೋದು. ಅನುಜ್ ನಾಯರ್ ಸರ್ ಅಂತ ಹೇಳ್ಬಿಟ್ಟು ಅವರು ಇಂಟ್ರೆಸ್ಟಿಂಗ್ ಅಂತ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಹೀಗೆ ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಪ್ರೋತ್ಸಾಹವನ್ನು ಕೊಡಿ. ನಾನು ಕೂಡ ಮತ್ತೆ ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀನಿ. ಸೊ ನನ್ನ ವೀಡಿಯೋಗಳಿಗೆ ಯಾರು ಕಮೆಂಟ್ ಮಾಡಿದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಮತ್ತೆ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ನಾನು ತೊಗೊಬರ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರ್ಯಾರು ನೈಸ್ ಅಂತ ಕಮೆಂಟ್ ಮಾಡಿದ್ದೀರಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಬಾಯ್.